ಡೆಲ್ಲಿ ಕಂಟ್ರೋಲ್ಮೆಂಟ್ ಗೋಸ್ಟ್. ಬನ್ನಿ ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಕಂಟ್ರೋಲ್ಮೆಂಟ್ ಅಂದರೆ ನಮಗೆ ಗೊತ್ತು, ಅದು ಯಾವಾಗಲೂ ಮೇಜರ್ ಸಿಟಿಗೆ ಒಂದು 10 ಕಿಲೋಮೀಟ್ರ್ ಹೊರಗಡೆ ಇರುತ್ತೆ. ಓಕೆ, ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲಿ ತಗೊಂಡ್ರೆ ಬ್ಯಾಂಗ್ಳೂರು ಕಂಟ್ರೋಲ್ಮೆಂಟು ಒಂದು ಇವಾಗ ಸಿಟಿನೇ ಆಗೋಯ್ತು ಬಿಡಿ. ಸೊ ಯಾವಾಗಲೂ ಆ ಕಂಟ್ರೋಲ್ಮೆಂಟ್ ಹತ್ತತ್ರನೇ ಆರ್ಮಿ ಬೇಸ್ ಇರುತ್ತೆ. ಇಲ್ಲಿ ಚೆಕ್ ಮಾಡಿದ್ರೆ ಹಲ್ಸೂರಲ್ಲಿ ಆರ್ಮಿ ಬೇಸ್ ಇದೆ, ಅಲ್ಲಿಗೂ ಕಂಟ್ರೋಲ್ಮೆಂಟ್ಗೂ 10 ಕಿಲೋಮೀಟ್ರ್ ಇಲ್ಲ ಅಷ್ಟೇ ಅಲ್ವಾ, ಆರ್ಮಿ ಬೇಸ್ ಇರುತ್ತೆ. ಇದೇ ಥರ ಡೆಲ್ಲಿ ಕಂಟ್ರೋಲ್ಮೆಂಟು, ಡೆಲ್ಲಿ ಸಿಟಿಯಿಂದ ಒಂದು 10 ಕಿಲೋಮೀಟ್ರಲ್ಲಿ ಡೆಲ್ಲಿ ಕಂಟ್ರೋಲ್ಮೆಂಟ್ ಇದೆ, ಆ ನಿಯರಲ್ಲೇ ಆರ್ಮಿ ಬೇಸ್ ಇದೆ. ಓಕೆ, ಇದು ನಾನು ಹೇಳ್ತಾ ಇರೋದು 150 ವರ್ಷಗಳ ಹಿಂದಿನ ಕತೆ. ಅಲ್ಲಿ ಆರ್ಮಿ ಬೇಸ್ ಇತ್ತು. 150 ವರ್ಷಗಳ ಹಿಂದಿನ ಕತೆ ಅಂದರೆ ಲೆಕ್ಕ ಹಾಕೊಳ್ಳಿ, ನಮ್ಮನ್ನ ಯಾರು ಆಳ್ತಾಯಿದ್ರು, ಬ್ರಿಟಿಷರು. ಸೊ ಅವ್ರದ್ದು ಆರ್ಮಿ ಬೇಸ್ ಇತ್ತು. ಅಲ್ಲಿ ಯಾವುದೋ ಒಂದು ಲೋಕಲ್ ವಾರು ಇನ್ಸಿಡೆಂಟಿಂದ ಅಲ್ಲಿ ಹತ್ತತ್ರ 120 ಸೋಲ್ಜರ್ಸು ಸತ್ತೋಗ್ತಾರೆ. ಓಕೆ, ಆ ಟೈಮಲ್ಲಿ ಇಬ್ಬರು ಇರ್ತಾರೆ. ಯಾರು? ಇಬ್ಬರು ಲವರ್ಸ್ ಆ್ಯಕ್ಚುಲಿ. ಓಕೆ, ಆ ಲವರ್ಸು ತುಂಬ ಇದಾಗಿ ತುಂಬ ಲವ್ ಮಾಡ್ತಾಯಿದ್ರು. ಸೊ ಅವ್ರ ಮನೆಯಲ್ಲಿ ಇಬ್ಬರ ಮನೆಯಲ್ಲೂ ಇದು ಅಪೋಸ್ ಮಾಡ್ತಾಯಿದ್ರು. ಬಟ್ ಆ ಹುಡುಗಿ ಏನು ಮಾಡಿದ್ರು, ಅವ್ರ ಮನೆಯಲ್ಲೂ ಒಪ್ಸಿದ್ರು, ಆ ಹುಡುಗನ ಮನೆಯಲ್ಲೂ ಹೋಗಿ ಕನ್ವಿನ್ಸ್ ಮಾಡಿ ಒಪ್ಸೋದ್ರು. ಎಲ್ಲ ಒಂದು ಮಟ್ಟಿಗೆ ಒಪ್ಪಿ ಇಬ್ಬರು ಒಪ್ಕೊಂಬಿಟ್ಟು ಮದುವೆಗೆ ನಿಶ್ಚಿತಾರ್ಥಕ್ಕೆ ತಯಾರಾದರು. ಆ ದಿನ ನೈಟು ನಿಶ್ಚಿತಾರ್ಥಕ್ಕೆ ಎಲ್ಲ ಹೋಗ್ತಾರೆ. ಹುಡುಗಿ ಸ್ಯಾರಿ ಉಟ್ಕೊಂಡು, ಹುಡುಗ ಫುಲ್ಲು ಅವ್ರ ಶೇರ್ವಾನಿ ಗಿರವಾಣಿ ಎಲ್ಲ ಹಾಕ್ಕೊಂಡು ಹೋಗ್ತಾನೆ. ಅವಾಗ ಶೇರ್ವಾನಿ ಇಲ್ಲದಿಲ್ಲ, ಈ ಜುಬ್ಬ ಪೈಜಾಮ ಆ ಥರದ್ದೆಲ್ಲ ಹಾಕ್ಕೊಂಡು ಹೋಗ್ತಾನೆ. ಹೋಗ್ತಾ ಏನಾಗುತ್ತೆ, ಅಲ್ಲಿ ಒಂದು ಮೇಜರ್ ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ. ಆ ಕಾರ್ ಆ್ಯಕ್ಸಿಡೆಂಟಲ್ಲಿ ಇಬ್ಬರ ಕಡೆ ಪೇರೆಂಟ್ಸು ಸತ್ತೋಗ್ತಾರೆ. ಯಾಕಂದರೆ ಅವ್ರು ಬೇರೆ ಗಾಡೀಲಿ ಬರ್ತಾ ಇರ್ತಾರೆ, ಇವರಿಬ್ಬರು ಉಳ್ಕೊಳ್ತಾರೆ. ಸೊ ಇದರಿಂದ ಮದುವೆ ಸ್ಟಾಪ್ ಆಗುತ್ತೆ. ಮದುವೆ ಸ್ಟಾಪ್ ಆಗಿ ಆ ಹುಡುಗಿಗೆ ಸಾಕಷ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇದರ ಗ್ಯಾಪಲ್ಲಿ ಆ ಹುಡುಗ ಏನು ಮಾಡ್ತಾನೆ ಅಂದರೆ, ಇವಳನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತದೆ. ಅದು ಇನ್ನೂ ಡಿಪ್ರೆಸ್ ಆಗುತ್ತೆ, ಆ ಹುಡುಗಿ ಸತ್ತೇ ಹೋಗ್ತಾಳೆ. ಸೊ ಇವಾಗ ಈಗಿನ ಕತೆಗೆ ಬರೋಣ. ಒಂದು ಮನೆಯಿಂದ ಒಂದು ಹುಡುಗನಿಗೆ ಕಾಲ್ ಬರುತ್ತೆ, ಮಗ ಎಲ್ಲಿದೆಯಾ ನೀನು ಅಂತ. ಅಮ್ಮ ನಾನು ಪಾರ್ಟಿಗೆ ಹೋಗ್ತಾ ಇದ್ದೀನಮ್ಮ, ನೈಟ್ 12 ಗಂಟೆ ಆಗುತ್ತೆ ಬರೋಕ್ಕೆ ಅಂತ. ಸರಿ ಹೋಗು, ಬಟ್ ಏನೇ ಆದರೂ ಕಂಟ್ರೋಲ್ಮೆಂಟ್ ಕಡೆ ಹೋಗಬೇಡ, ಡೆಲ್ಲಿ ಕಂಟ್ರೋಲ್ಮೆಂಟ್ ಕಡೆ ಹೋಗಬೇಡ. ಏನಕ್ಕಮ್ಮ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಹೋಗಬೇಡ ಅಂದರೆ ಹೋಗಬೇಡ, ನನಗೇನು ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ರೆ, ಇಲ್ಲಪ್ಪ ಅಲ್ಲಿ ಡೆಲ್ಲಿ ಕಂಟ್ರೋಲ್ಮೆಂಟಲ್ಲಿ ಒಂದು ವೈಟ್ ಸ್ಯಾರಿ ಕಟ್ಕೊಂಡು ಗೋಸ್ಟು ನಿಂತಿರ್ತಾಳೆ. ಅಮ್ಮ ನಾನು ಇವಾಗ ಅಲ್ಲೇ ಇದ್ದೀನಮ್ಮ ಅಂತ ಹೇಳ್ದೆ. ಫಸ್ಟ್ ಅಲ್ಲಿಂದ ಬಿಟ್ಟು ಹೊರಗಡೆ ಬಾ, ಆಚೆ ಹೋಗು, ಪಾರ್ಟಿ ಬೇಡ ಏನು ಬೇಡ, ಮನೆಗೆ ಬಾ, ಇಲ್ಲ ಬೇರೆ ಕಡೆ ಹೋಗಿ ಪಾರ್ಟಿ ಮಾಡಿ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಫೋನ್ ಇಡ್ತಾರೆ. ಫೋನ್ ಇಟ್ಟು ಮುಂದೆ ನೋಡಿದ್ರೆ ಸೈಡಲ್ಲಿ ವೈಟ್ ಸ್ಯಾರಿ ಕಟ್ಕೊಂಡು ಒಂದು ಲೇಡಿ ನಿಂತಿರ್ತಾಳೆ. ನೋಡಿ ನಗ್ತಾಳೆ. ಇವನು ಒಂಥರ ಶೇಕ್ ಆಗುತ್ತೆ. ಶೇಕಾಗಿ ಗಾಡಿ ತೊಗೊಂಡು ಮುಂದೆ ಹೋಗ್ತಾಳೆ. ಇದು ಪಾರ್ಟಿ ಎಲ್ಲ ಮುಗಿದಾದ್ಮೇಲೆ ಮುಂದೆ ಹೋದರೆ ಸಡನ್ನಾಗಿ ಆ ಹುಡುಗಿ ಅಲ್ಲಿ ಇಲ್ಲ. ಸರಿ ಹೋದಳ್ಳಪ್ಪ ಅಂತ ನೋಡಿದ್ರೆ ಕಾರಲ್ಲಿದ್ದಾಳೆ ಆ ಹುಡುಗಿ. ಇವನಿಗೆ ಗೊತ್ತಾಗತ್ತೆ, ಶೇಕ್ ಆಗ್ತಾಳೆ. ಶೇಕ್ ಆಗಿಬಿಟ್ಟು ಆವಾಗ ಕೇಳ್ತಾಳೆ ಆ ಹುಡುಗಿ, ಹೆದರ್ಕೋಬೇಡ, ನಾನು ನಿನ್ಗೇನೂ ಮಾಡಲ್ಲ, ನೀನು ಯಾರನ್ನಾದರೂ ಲವ್ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಹೌದು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಿ ಅವಳನ್ನೇ ಮದುವೆ ಆಗ್ತೀಯಾ? ಹೌದು, ಲವ್ ಮಾಡೋದೇ ಮದುವೆ ಆಗೋಕ್ಕೆ, ನಿಜವಾಗ್ಲೂ ಮದುವೆ ಆಗ್ತೀಯಾ? ಹೌದು ಖಂಡಿತ, ನನ್ನ ಪ್ರಾಣ ಹೋದ್ರೂ ಅವಳನ್ನೇ ಮದುವೆ ಆಗೋದು, ಅವಳು ಸತ್ರು ನಾನು ಸತ್ತೋಗ್ತೀನಿ ಅಂತ ಹೇಳಿದ ತಕ್ಷಣ 1-2 ಸೆಕೆಂಡ್ ಆದಮೇಲೆ ಇಮಿಡಿಯೇಟ್ ಹಿಂದೆ ತಿರುಗಿ ನೋಡಿದ್ರೆ ಆ ಹುಡುಗಿ ಇಲ್ಲ. ಇದು ರೀಸನ್ ಏನಂದರೆ, ಯಾರೆಲ್ಲ ಆ ಹುಡುಗಿ ಆ ಕಡೆ ಹೋಗೋರು ಮ್ಯಾಕ್ಸಿಮಮ್ ಯಾರು ಮದುವೆ ಆಗಿರಲ್ಲ ಅಂಥ ಗಾಡಿ ಅದು ಕೂತ್ಕೊಳ್ತಾಳಂತ. ಇದೇ ಕ್ವಶನ್ ಕೇಳ್ತಾಳಂತ. ಸಪೋಸ್ ಅವಳು ಇಲ್ಲ ನಾನು ಇನ್ನೂ ಏನು ಲವ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅವಳೇನು ಮಾಡ್ತಾಳಂತೆ,
ಅವಳು ಪ್ರಪೋಸ್ ಮಾಡ್ತಾಳೆ. ಪ್ರಪೋಸ್ ಮಾಡಿ ಅದನ್ನು ಅವನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಚೆಕ್ ಮಾಡ್ತಾನೆ. ಫ್ಲರ್ಟ್ ಮಾಡ್ತಾನಾ ಏನಂತ. ಸಪೋಸ್ ಅವನೇನಾದರೂ ಫ್ಲರ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಗಾಡಿ ಫುಲ್ ಕೋಲ್ಡ್ ಮಾಡಿಬಿಡ್ತಾರೆ. ಕೋಲ್ಡ್ ಅಂದರೆ ಇಂಜಿನ್ ಫುಲ್ ಕೋಲ್ಡ್. ಇಂಜಿನ್ ಕೋಲ್ಡ್ ಆದರೆ ಏನಾಗುತ್ತೆ, ಗಾಡಿ ಮುಂದೆ ಹೋಗಲ್ಲ. ಹಂಗೆ ಮಾಡಿಬಿಟ್ಟು ಅಲ್ಲೇ ಬಿಟ್ಟು ಆಲ್ಮೋಸ್ಟ್ ಡೆಡ್, ಆ ಮನುಷ್ಯ ಸಾಯೋ ಸ್ಥಿತಿಯಲ್ಲಿ ಫುಲ್ ಚಿಲ್ ಮಾಡಿಬಿಟ್ಟು ಓಡ್ತಾಳೆ ಗಾಡಿ. ಈ ಥರ ಇನ್ಸಿಡೆಂಟು ಡೆಲ್ಲಿ ಕಂಟ್ರೋಲ್ಮೆಂಟಲ್ಲಿ ನಡೆದಿದೆ ಅಂತ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈಗಲೂ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಡೆಲ್ಲಿ ಕಂಟ್ರೋಲ್ಮೆಂಟ್ ಸ್ಯಾರಿ ರೆಡಿ ಅಂತ ನಿಮಗೆ ಪಿಕ್ಚರ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಿಕ್ಚರ್ ಬ್ಲ್ಯಾಂಕ್ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಅಲ್ವಾ. ನಿಮ್ಗೆ ಸ್ಟೋರಿ ಸಿಗ್ಬೋದು ಹೊರತು ಪಿಕ್ಚರ್ಗಳು ಸಿಗಲ್ಲ ಆ ಥರ. ಓಕೆ, ಈ ಸ್ಟೋರಿ ನಾನು ನಿಮಗೆ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಇದು ಈಗ ಲೇಟೆಸ್ಟಾಗಿ 2 ವಾರ ಮುಂಚೆ ಒಂದು ನಡೆದ ಸ್ಟೋರಿನ ಇವಾಗ ನಾನು ಹೇಳಿದೆ ನಿಮಗೆ ಸ್ಟೋರಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಲೈಫಲ್ಲಿ ನಡೆದಿದ್ದ 3 ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ. ಓಕೆ, ಅದರಿಂದ ನಿಮಗೆ ಗೋಸ್ಟ್ ಅನ್ನೋದು ಇದೆಯಾ ಇಲ್ವಾ ಅಂತ ನಿಮಗೆ ಅರ್ಥ ಆಗುತ್ತೆ. ವೆಯ್ಟ್ ಮಾಡ್ತಾಯಿರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಓಕೆ, ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.